ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್ಟ. ಆಶಾ ಸ್ನಾನ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಶಿವರಾತ್ರಿಗೆ ತಂಬಿಟ್ಟುಂಡೆ ಮಾಡೋ ಬದಲು ಒಂದು ನೆಲಕಡಲೆಯಿಂದ ಒಂದು ಲಾಡನ್ನು ಮಾಡ್ತಾ ಇದ್ದೇವೆ. ತಂಬಿಟ್ಟುಂಡೆ ಯಾವಾಗಲೂ ಮಾಡಿ ಮಾಡಿ ನಿಮಗೆ ಬೇಜಾರಾಗಿದ್ದರೆ ಈ ಥರ ಒಂದು ಲಾಡನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಇದಕ್ಕೆ ಹಾಕಿರುವ ಸಾಮಗ್ರಿಗಳು ಆರೋಗ್ಯದ ದೃಷ್ಟಿಯಿಂದ ಕೂಡ ಒಂದರಿಂದ ಒಂದು ಒಳ್ಳೆಯ ಗುಣಗಳಿರುವಂತಹ ಸಾಮಗ್ರಿಗಳು. ಬನ್ನಿ ಸ್ನೇಹಿತರೆ, ಈಗ ಇದಕ್ಕೆ ಎಂತ ಎಲ್ಲ ಹಾಕಿದ್ದೇನೆ ಅಂತೇಳಿ ನೋಡುವ. ಮೊದಲಿಗೆ ನಾನು 1 ಕಪ್ಪಷ್ಟು ನೆಲಕಡಲೆ ಬೀಜವನ್ನು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ. ನೋಡಿ, ಈ ಥರ ಕೆಂಪಗಾಗುವವರೆಗೆ ಅದನ್ನು ಹುರಿಬೇಕು. ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ. ಇಲ್ಲಿ ನೋಡು, ಒಂದು ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು ತಗೊಂಡಿದ್ದೇನೆ. ನೀವು ಕಪ್ಪು ಬೇಕಾದರೂ ತಗೊಳ್ಬೋದು. ಪರಿಮಳಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಹುಡಿ, ಹಾಗೆಯೇ ಒಂದು 3/4 ಕಪ್ಪಷ್ಟು ಒಣ ಕೊಬ್ಬರಿ ತುರಿ ತಗೊಂಡಿದ್ದೇನೆ. ನಾನಿಲ್ಲಿ 1.5 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೇನೆ. 1.5 ಕಪ್ ಬೆಲ್ಲ ಬೇಕಾಗ್ತದೆ, ಯಾಕೆಂದರೆ ಶೇಂಗಾ ಮತ್ತು ಕೊಬ್ಬರಿಯಲ್ಲಿ ಸ್ವೀಟ್ ಇರೋದಿಲ್ಲ, ಹಾಗಾಗಿ ಅದಕ್ಕೆ ಅಷ್ಟು ಬೇಕಾಗ್ತದೆ. ತುಂಬ ಸಿಹಿ ಇಷ್ಟಪಡುವವರು ಇನ್ನೂ ಸ್ವಲ್ಪ ಜಾಸ್ತಿ ಅಂದರೆ 2-2.5 ಕಪ್ಪಷ್ಟು ಕೂಡ ಹಾಕ್ಕೊಳ್ಬೋದು. ಮಿಕ್ಸಿ ಜಾರಿಗೆ ನೆಲಕಡಲೆಯನ್ನು ಹಾಕ್ಕೊಂಡು ತರಿಯಾಗಿ ಹುಡಿ ಮಾಡಿಕೊಳ್ಳುವ ಫಸ್ಟಿಗೆ. ನಂತರ ಅದನ್ನು 2 ಭಾಗ ಮಾಡಿಕೊಳ್ತಾ ಇದ್ದೇನೆ. ಅಂದರೆ ನಾವು ಬೆಲ್ಲ ಹಾಕಿ ಕಡಿಲಿಕ್ಕೆ ಬೇಕಾಗಿ ಅದನ್ನು 2 ಪಾಲು ಮಾಡಿಕೊಳ್ತಾ ಇದ್ದೇನೆ. ಒಂದೇ ಸತ್ತಿಗೆ ಹಾಕಿದರೆ ಕಡಿಲಿಕ್ಕೆ ಆಗೋದಿಲ್ಲ ಬೆಲ್ಲ ಹಾಕಿ, ಅದಕ್ಕೆ ನೀರೇನು ಹಾಕೋದಿಲ್ಲ ಅಲ್ಲ ನಾವು, ಹಾಗಾಗಿ ಅದನ್ನು ಪಲ್ಸ್ ಮೋಡಲ್ಲಿ ಕಡಿಬೇಕಾಗ್ತದೆ. ಹಾಗಾಗಿ ನಾನು ಅದನ್ನು ಅರ್ಧ ಪಾಲು ಮಾಡಿ 2 ಸತಿ ಅದನ್ನು ಕಡಿದುಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಅಂಟಾಗಿ ಬರ್ತದೆ. ಪಲ್ಸ್ ಮೋಡಲ್ಲಿ ಒಂದು 3-4 ಸತಿ ತಿರುಗಿಸಿದಾಗ ನೋಡಿ ಈ ಥರ ರೆಡಿ ಆಗ್ತದೆ. ಇದಕ್ಕೆ ಈಗ ಏಲಕ್ಕಿ, ಹಾಗೆ ನಿಮಗೆ ಗೋಡಂಬಿ ದ್ರಾಕ್ಷಿ ಬೇಕು ಅಂತ ಆದರೂ ಕೂಡ ಅದನ್ನು ಹುರಿದು ಹಾಕಿಕೊಳ್ಬೋದು. ಹಾಗೆಯೇ ಬಿಳಿ ಎಳ್ಳನ್ನು ಕೂಡ ಸ್ವಲ್ಪ ಹುರಿದು ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಕಾಯಿ ತುರಿಯನ್ನು ಹುರಿಲಿಲ್ಲ, ನಾನು ಹಸಿಯಾಗಿ ಹಾಕಿಕೊಳ್ತಾ ಇದ್ದೇನೆ. ನಿಮಗೆ ತುಂಬ ದಿನಕ್ಕೆ ಇಡೋರು ಅಂತಾದರೆ ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಬೋದು. ಒಂಚೂರು ಕೆಂಪು ಕಲರ್ ಬರೋವರೆಗೆ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಬೋದು. ನಾನು ಕಾಯಿ ತುರಿಯನ್ನು ಹಾಗೇ ಹಾಕ್ಕೊಳ್ತಾ ಇದ್ದೇನೆ. ಎಳ್ಳು ಮತ್ತು ನೆಲಕಡಲೆಯನ್ನು ಮಾತ್ರ ಫ್ರೈ ಮಾಡಿಕೊಂಡಿದ್ದೇನೆ. ಇದನ್ನು ಈಗ ಬೆಲ್ಲ ಕರೆಕ್ಟಾಗಿ ಅಂಟುವವರೆಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಕಾಯಿ ತುರಿ ಎಳ್ಳು ಎಲ್ಲವೂ ಕೂಡ ಸರಿಯಾಗಿ ಮಿಕ್ಸ್ ಆಗಬೇಕು. ನಿಮಗೆ ಕೈಗೆ ಬರಲಿಲ್ಲ, ಅದು ಮಾಡಲಿಕ್ಕೆ ಬರಲಿಲ್ಲ ಅಂತಾದರೆ ಒಂಚೂರು ಬೆಲ್ಲ ಪಾಕ ಮಾಡಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಬೆಲ್ಲ ಪಾಕ ಏನು ಮಾಡಲಿಲ್ಲ, ಡೈರೆಕ್ಟಾಗಿ ಹಾಕ್ಕೊಂಡಿರೋದು. ಸಾಧಾರಣವಾಗಿ ಬರ್ತದೆ, ಸಾಕಾಗ್ತದೆ. ಅದು ನೋಡಿ ಈ ಥರ ಅಂಟು ಬರ್ತದೆ ಉಂಡೆ ಕಟ್ಟುವಷ್ಟು. ಈಗ ನಿಮಗೆ ಎಷ್ಟು ದೊಡ್ಡ ಉಂಡೆಗಳು ಬೇಕು ಅಷ್ಟು ದೊಡ್ಡ ಆ ಶೇಪಿಗೆ ಉಂಡೆಗಳನ್ನಾಗಿ ಮಾಡಿಕೊಳ್ಳೋದು. ಇದರಲ್ಲಿ ಎಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಿರುವಂತಹದ್ದೇ ಇರುವ ಕಾರಣ ಯಾರು ಬೇಕಾದರೂ ಇದನ್ನು ತಿನ್ಬೋದು. ಮಕ್ಕಳು, ದೊಡ್ಡವರು, ಪ್ರಾಯದವರು ಎಲ್ಲರಿಗೆ ಕೂಡ ಜೀರ್ಣ ಆಗುವಂತಹ ಒಂದು ತಿಂಡಿ ಇದು. ಅದನ್ನು ಈ ಸತಿ ಶಿವರಾತ್ರಿಗೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ನಾವು ಇದಕ್ಕೆ ಸಕ್ಕರೆ ಹಾಕಲಿಲ್ಲ, ಹಾಗೆ ಬೇರೆ ಯಾವುದೇ ಸ್ವೀಟ್ನರ್ ಹಾಕಲಿಲ್ಲ, ಆರ್ಟಿಫಿಷಿಯಲ್ ಫ್ಲೇವರನ್ನು ಆ್ಯಡ್ ಮಾಡಲಿಲ್ಲ. ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ರುಚಿಯಾಗಿ ಆರೋಗ್ಯಕರವಾಗಿ ಎಲ್ಲರೂ ತಿನ್ನುವಂತಹ ಉಂಡೆಯನ್ನು ಈ ಥರ ಶಿವರಾತ್ರಿಗೆ ಈ ಸತಿ ನೀವು ಖಂಡಿತ ಮಾಡಿಕೊಳ್ಳಿ. ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆರೋಗ್ಯಕರ ರೆಸಿಪಿಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳು. ಧನ್ಯವಾದಗಳು.